ಹೌದು ಫ್ರೆಂಡ್ಸ್, ಸದ್ಯದಲ್ಲೇ ನಥಿಂಗ್ ಫೋನ್ 2 ಭಾರತದಲ್ಲಿ ಲಾಂಚ್ ಆಗ್ತಾ ಇದೆ. ಆಫೀಸಿಯಲ್ ಆಗಿ ಡೇಟ್ ಕನ್ಫರ್ಮ್ ಆಗಿದೆ. ಫ್ಲಿಪ್ಕಾರ್ಟ್ ಅಲ್ಲಿ ಜುಲೈ 11ನೇ ತಾರೀಕೆ ಲಾಂಚ್ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಪ್ರೈಸ್ ರೇಂಜ್ ಏನಾಗಬಹುದು, ಲೀಕ್ ಸ್ಪೆಸಿಫಿಕೇಶನ್ಸ್ ಏನಿದೆ, ಮತ್ತೆ ನಥಿಂಗ್ ಫೋನ್ 1 ಗಿಂತ 2 ನಲ್ಲಿ ಏನೆಲ್ಲ ಅಪ್ಗ್ರೇಡ್ ಮಾಡ್ತಾರೆ, ಸೊ ಇವರು ಮಾರ್ಕೆಟ್ ಅಲ್ಲಿ ಮತ್ತೆ ಏನೇನ ಕ್ಯಾಪ್ಚರ್ ಮಾಡ್ತಾರೆ, ಏನ್ ಸ್ಪೆಷಾಲಿಟಿ ಇದೆ ಫೋನ್ ಅಲ್ಲಿ, ಇದ್ರ ಬಗ್ಗೆ ಎಲ್ಲ ನನ್ನ ಒಪಿನಿಯನ್ ಮತ್ತು ಲೀಕ್ಸ್ ಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಸೊ ಆರಾಮಾಗಿ ಕೂತ್ಕೊಂಡು ವಿಡಿಯೋ ಪೂರ್ತಿ ನೋಡಿ. ಹೊಸದಾಗೆಲ್ಲ ಬಂದಿದ್ದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಗುರು. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ನಥಿಂಗ್ ಫೋನ್ 1 ಸಕ್ಸಸ್ ಇಂದ ತುಂಬಾ ರೀಸನ್ಸ್ ಗಳಿದೆ. ಕಾರ್ಲ್ ಪೈ ಅವರು OnePlus ಅಲ್ಲಿ ಕೆಲಸ ಮಾಡಿದ್ರು, ಅದೇ ಕೆಲಸನ ನಥಿಂಗ್ ಅಲ್ಲಿ ತಗೊಂಡ್ಬಂದ್ರು. ಯುನಿಕ್ ಡಿಸೈನ್ ಆಗಿರ್ಲಿ, ಒಳ್ಳೆ ಸ್ಪೆಸಿಫಿಕೇಶನ್, ಪ್ರೈಸ್, ಪ್ರತಿಯೊಂದು ಪಾಯಿಂಟ್ ಇದರಲ್ಲಿ ಸಕ್ಸಸ್ ಅನ್ನ ನೋಡ್ಕೊಂಡಾಗ ಇದು ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಹವಾ ಮತ್ತು ಹೈಪ್ ಆಗ್ಬಿಟ್ಟು ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತ ಎಲ್ಲಾ ಕಡೆ ನಾವು ನೋಡ್ಕೊಂಡ್ವಿ. ತುಂಬಾ ಜನ ಈ ಫೋನ್ ಅನ್ನ ತಗೊಂಡಿದ್ದಾರೆ. ಆದ್ರೆ ಇವಾಗ ನಥಿಂಗ್ ಫೋನ್ 1 ಅಲ್ಲಿ ಯಾವ ರೀತಿ ಕೆಲಸ ಆಗಿತ್ತು ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಒಳ್ಳೆ ಫೀಚರ್ಸ್ ನ ಒಳಗೊಂಡು ನಥಿಂಗ್ ಫೋನ್ 2 ಮಾರ್ಕೆಟ್ ಅಲ್ಲಿ ಬಂತಂತಂದ್ರೆ ಸಾಧ್ಯತೆಗಳಿದೆ. ಫೋನ್ ತುಂಬಾ ಸೇಲ್ ಆಗುತ್ತೆ. ಆದ್ರೆ ಕರೆಂಟ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಸ್ಯಾಮ್ಸಂಗ್ ಫೋನ್ಸ್ ಗಳು, OnePlus ಫೋನ್ಸ್ ಗಳು, ಗೂಗಲ್ ಫೋನ್ಸ್ ಗಳು ನಥಿಂಗ್ ಫೋನ್ ಗೆ ಲೈಕ್ ಟಾರ್ಗೆಟ್ ಮತ್ತು ಕಾಂಪಿಟೇಷನ್ ಅಂತಾನೆ ಹೇಳ್ಕೋಬಹುದು. ಇಲ್ಲಿ ನಥಿಂಗ್ ಫೋನ್ 1 ಗಿಂತ 2 ನಲ್ಲಿ ತುಂಬಾ ಅಪ್ಗ್ರೇಡ್ ಬೇಕು. ಜನರ ನಂಬಿಕೆ, ಭರವಸೆ, ಡಿಸೈನ್ ಸೇಮ್ ಏನೊಂದು ಫಾಲೋ ಅಪ್ ಮಾಡ್ತಾ ಬಂದಿದ್ರೆ ಅದೇ ಫೀಚರ್ಸ್ ಗಳನ್ನ ಮತ್ತೆ ನಥಿಂಗ್ ಫೋನ್ 2 ನಲ್ಲಿ ಕೂಡ ಬಂತಂದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಮತ್ತೆ ಹೈಪ್, ಸೇಲ್ಸ್ ಎಲ್ಲ ಜಾಸ್ತಿ ಆಗ್ಬಹುದು. ಆದ್ರೆ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಬ್ರ್ಯಾಂಡ್ ಫಸ್ಟ್ 1-2 ಫೋನ್ಸ್ ಗಳನ್ನ ಸರಿಯಾಗಿ ಕೆಲಸ ಮಾಡಿ ಅಂದ್ರೆ ಫ್ಲಾಪ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಹೀಗಾಗಿ ಕಾರ್ಲ್ ಪೈ ಅವರು ನಥಿಂಗ್ ಫೋನ್ 2 ಬಗ್ಗೆ ತುಂಬಾ ಕಾಳಜಿ ವಹಿಸಿ ಲೈಕ್ ಇದನ್ನ ಬಿಲ್ಡ್ ಮಾಡ್ತಾ ಬಂದಿದ್ದಾರೆ. ಸೊ ಲೀಕ್ಸ್ ಮತ್ತು ನ್ಯೂಸ್ ಗಳು ಕೇಳಿದ ಪ್ರಕಾರ 400 ಜನ ಒಟ್ಟಿಗೆ ಸೇರಿ ನಥಿಂಗ್ ಫೋನ್ ಡಿಸೈನ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಸ್ಪೆಷಲಿ ಸಾಫ್ಟ್ವೇರ್ ಗೋಸ್ಕರ 100 ಜನ ಇದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ OnePlus ಅಲ್ಲಿ ಏನು ಆಕ್ಸಿಜನ್ OS ನೋಡ್ಕೊಂಡಿದ್ವಿ ಅದ್ರಲ್ಲಿ ಏನ್ ಕೆಲಸ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಅದೇ ಜನರನ್ನ ಕರ್ಕೊಂಡು ಈ ಹೊಸ ನಥಿಂಗ್ 2 OS ನ ಕೂಡ ಬಿಲ್ಡ್ ಮಾಡ್ತಿದ್ದಾರೆ. ಸೊ ನನಗಂತೂ ಇದು ತುಂಬಾ ಇಂಟ್ರೆಸ್ಟಿಂಗ್ ಮತ್ತೊಂದು ಡೀಪ್ ವಿಷಯ ನೋಡ್ಕೊಂಡಾಗ ಸ್ವಲ್ಪ ಖುಷಿ ಆಗುತ್ತೆ. ಹಾಗಾದ್ರೆ ಕಾರ್ಲ್ ಪೈನವರೇ ಆಫೀಸಿಯಲ್ ಆಗಿ ಕನ್ಫರ್ಮ್ ಮಾಡಿರುವ ಹಾಗೆ ಮೊಟ್ಟ ಮೊದಲ ಪವರ್ಫುಲ್ ಫೀಚರ್ ಅಪ್ಪ ಅಂತಂದ್ರೆ ಇದಿರುವಂತ ಪ್ರೊಸೆಸರ್ MWC ನಲ್ಲಿ 8+ Gen 1 ಅಂತ ಹೇಳ್ಬಿಟ್ಟು ಸ್ನ್ಯಾಪ್ಡ್ರಾಗನ್ ಜೊತೆ ಕೊಲಾಬರೇಷನ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಈ ಪ್ರೊಸೆಸರ್ ಒಂದನ್ನ ಕನ್ಫರ್ಮ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಟೀಸರ್ ಪೇಜ್ ಎಲ್ಲ ಮುಂಚೆನೆ ತುಂಬಾ ದಿನದಿಂದಾನೆ ಬಿಟ್ಟಿದ್ರು. ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಸೇಮ್ 8+ Gen 1 ಪ್ರೊಸೆಸರ್ ಹೊಂದಿರುವಂತಹ ಫೋನ್ಸ್ ಗಳು OnePlus 11R ಆಗಿರ್ಲಿ, ಮತ್ತೆ ಗೂಗಲ್ Pixel 7a ಆಗಿರ್ಲಿ, Xiaomi 12 Pro ಆಗಿರ್ಲಿ, ಸೊ ಇವೆಲ್ಲ ಆಲ್ಮೋಸ್ಟ್ 40-45-50,000 ಹತ್ರ ಹೊಂದಿರುವಂತಹ ಫೋನ್ಸ್ ಗಳು ಮತ್ತು ಕಂಪ್ಲೀಟ್ಲಿ ಈ 3 ಫೋನ್ಸ್ ಗಳೇನಿತ್ತು ಇದೊಂದು ಗೇಮಿಂಗ್ ಸೆಂಟ್ರಿಕ್ ಫೋನ್ ಅಂತಾನೆ ಹೇಳ್ಕೋಬಹುದು. ಇದರತ್ತ ಇಲ್ಲಿ ನಥಿಂಗ್ ಫೋನ್ 2 ಏನಿದೆ 40-50,000 ಪ್ರೈಸ್ ರೇಂಜ್ ಬಂದ್ಬಿಟ್ಟು ಈ ಬಾಕಿ ಫೋನ್ಸ್ ಗಳಿಗೆ ಕಾಂಪಿಟೇಷನ್ ಕೊಡೋದು ಗ್ಯಾರಂಟಿ. ಇಷ್ಟೇ ಅಲ್ಲದೆ ಇದಿರುವಂತ OS ಏನಿದೆ ಅದು ನಥಿಂಗ್ OS 2 ಅಂತ ಬರ್ತಾ ಇದೆ. ಲಾಸ್ಟ್ ಟೈಮ್ ನಥಿಂಗ್ 1 OS ಏನಿತ್ತು ಇದನ್ನ ಹೊರಗಡೆಯಿಂದ ಬಿಲ್ಡ್ ಮಾಡ್ಸಿರಂತೆ. ಇವಾಗ ಆಲ್ರೆಡಿ ಅದಾಗೆ 100 ಜನ ಒಟ್ಟಿಗೆ ಸೇರಿ ಈ ಸಾಫ್ಟ್ವೇರ್ OS ನ ಬಿಲ್ಡ್ ಮಾಡ್ತಾ ಇದ್ರೆ ಅದು ಎಲ್ಲ OnePlus ನಲ್ಲಿ ಏನೊಂದು ಆಕ್ಸಿಜನ್ ಎಕ್ಸ್ಪೀರಿಯನ್ಸ್ ತಗೊಂಡಿದ್ವಿ ಸೇಮ್ ಅದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ನ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ರೆ. ಮತ್ತೆ ನಥಿಂಗ್ ಫೋನ್ 1 ಅಲ್ಲಿ ನಿಮ್ಗೆ ಏನೊಂದು OS ಸಿಕ್ಕಿತ್ತು ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬಗ್ಸ್ ಗಳಿತ್ತು, ಬಟ್ ಅದನ್ನ ಕಂಪ್ಲೀಟ್ಲಿ ಅಪ್ ಟು ಡೇಟ್ ಮಾಡ್ತಾ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ನಥಿಂಗ್ ಇಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿತ್ತು. ಸೊ ಇದರಲ್ಲಿ ಕೂಡ ನಿಮ್ಗೆ 3 ವರ್ಷಗಳ ಕಾಲ ರೆಗ್ಯುಲರ್ ಅಪ್ಡೇಟ್ಸ್ ಗಳು ಸಿಗುತ್ತೆ ಮತ್ತು ನಥಿಂಗ್ ಫೋನ್ ಹೇಳುತ್ತೆ ತಮ್ಮ ಫೋನ್ಸ್ ಗಳನ್ನ ಲಾಂಗ್ ಟರ್ಮ್ ಯೂಸೇಜ್ ಗೆ ಯೂಸ್ ಮಾಡಿ ಇದರಿಂದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ನಥಿಂಗ್ ಕಾರ್ಲ್ ಪೈ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಅವಾಗ ಪಾಡ್ಕಾಸ್ಟ್ ಗಳಲ್ಲಿ, ನ್ಯೂಸ್ ಗಳಲ್ಲಿ, ಆರ್ಟಿಕಲ್ಸ್ ಗಳಲ್ಲಿ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಲೀಕ್ಸ್ ಗಳ ಪ್ರಕಾರ ನಥಿಂಗ್ ಫೋನ್ 2 ನಲ್ಲಿ 200 mAh ಜಾಸ್ತಿ ಬ್ಯಾಟರಿ ಸಿಗಲಿದೆ. ಸೊ ಲಾಸ್ಟ್ ಟೈಮ್ ನಥಿಂಗ್ ಫೋನ್ 1 ಅಲ್ಲಿ ನಿಮ್ಗೆ 4500 mAh ಬ್ಯಾಟರಿ ಇತ್ತು. ಸೊ ಈ ಸರ್ತಿ 4700 mAh ಬ್ಯಾಟರಿ ಜೊತೆಗೆ ನಿಮ್ಗೆ ಬಾಕ್ಸ್ ಒಳಗಡೆ ಎಲ್ಲ ಅಡಾಪ್ಟರ್ ಕೊಡಲ್ಲ, ಬಟ್ ನಿಮ್ಗೆ ಇಲ್ಲಿ ಅದೇ ಸೇಮ್ ವೈರ್ಲೆಸ್ ಮತ್ತು ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಸೊ ಈ ಫೀಚರ್ ನ ಮಿಸ್ ಮಾಡಲ್ಲ ಮತ್ತು ಡಿಸೈನ್ ವೈರ್ಲೆಸ್ ಚಾರ್ಜಿಂಗ್ ಲೈವ್ ಕಾಣಿಸೋದು ಗ್ಯಾರಂಟಿ. ಇನ್ನು ಡಿಸ್ಪ್ಲೇ ನಲ್ಲಿ ಕೂಡ ಅಷ್ಟೇ 2 ಇಂಚಸ್ ನ ಜಾಸ್ತಿ ಮಾಡಿದ್ರೆ. ಸೊ 6.52 ಇಂಚಸ್ ಸಮಥಿಂಗ್ ಏನಾಯ್ತು ನಥಿಂಗ್ ಫೋನ್ ಇವಾಗ 6.75 ಇಂಚಸ್ ಇರುವಂತ ತುಂಬಾ ಸಾಧ್ಯತೆಗಳಿದೆ. ಅದೇ ಪಂಚ್ ಹೋಲ್ AMOLED 120 ರಿಫ್ರೆಶ್ ಜೊತೆಗೆ ಇದು ಕರ್ವ್ಡ್ ಡಿಸ್ಪ್ಲೇ ಆಗಲ್ಲ. ಸೊ ಮಾರ್ಕೆಟ್ ಅಲ್ಲಿ ಬೇರೆ ಫೋನ್ಸ್ ಗಳ ಕರ್ವ್ಡ್ 20,000 ಸಿಗ್ತಾ ಇದೆ, ಬಟ್ ಇಲ್ಲಿ ಟ್ರೆಂಡ್ ಅಲ್ಲಿ ಈ ನಥಿಂಗ್ ಫೋನ್ ಅವರು ಇದನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ. ಸೊ ಸೈಡ್ ಎಲ್ಲ ಅಲ್ಯೂಮಿನಿಯಂ ಫ್ರೇಮ್ಸ್ ನ ಕೊಡ್ತಾ ಇದಾರೆ. ಡಿಸೈನ್ ಅದು ಆಬ್ವಿಯಸ್ಲಿ ಟ್ರಾನ್ಸ್ಪರೆಂಟ್ ಇರಲೇಬೇಕು. ಮೇನ್ ಫೋಕಸ್ ಮತ್ತು ಇವರ ಮೇನ್ ಮೋಟಿವ್ ಲೋಗೋ ಅದೇ ಅದೇ. ಸೊ ಹೀಗಾಗಿ ಬಿಲ್ಡ್ ಸೈಡ್ ಮೆಟಲ್ ಕೊಡ್ತಾ ಇದಾರೆ, ಹಿಂದೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಡಿಸೈನ್ ಅಂತ ಹೇಳ್ತಾ ಇದಾರೆ. ಮತ್ತು ಕ್ಯಾಮ್ರಾ ಹೋದ್ವಿ ಅಂತ ಅಂದ್ರೆ ಈ ಸರ್ತಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ತಗೊಂಡ್ ಬರ್ದಿರಂತೆ. ಲಾಸ್ಟ್ ಟೈಮ್ 50 ಮೆಗಾ ಪಿಕ್ಸೆಲ್ ಮತ್ತೊಂದು ಯಾವುದೋ ಸೆನ್ಸರ್ ನ ಕೊಡ್ತಾ ಇದ್ರು, 12 ಮೆಗಾ ಪಿಕ್ಸೆಲ್ ಅಂತ ಏನಾಯ್ತು. ಸೊ ಈ ಸರ್ತಿ ಮೂರ್ ಸೆನ್ಸರ್ ನ ಕೊಡ್ತಾ ಇದಾರೆ. ಸೇಮ್ ಅದೇ 50 ಮೆಗಾ ಪಿಕ್ಸೆಲ್ ನ ಸೆನ್ಸರ್ ಅಂತ ಲೀಕ್ಸ್ ಗಳು ಕೇಳ್ಕೊತಾ ಇದ್ವಿ. ಬಾಕಿ 2 ಸೆನ್ಸರ್ಸ್ ಗಳು ಯಾವಿದೆ ಅಂತ ಗೊತ್ತಿಲ್ಲ, ಬಟ್ ಈ ಸರ್ತಿ ಕ್ಯಾಮ್ರಾದಲ್ಲಿ ತುಂಬಾ ಅಪ್ಗ್ರೇಡ್ ಆಗಲಿದೆ ಅಂತ ನ್ಯೂಸ್ ನ ಕೇಳ್ತಾ ಇದ್ವಿ. ಸೊ ಎಸ್ ಕ್ಯಾಮ್ರಾ ಮಾರ್ಕೆಟ್ ಅಲ್ಲಿ ಕ್ಯಾಪ್ಚರ್ ಮಾಡತ್ತೆ. ಜನ ಕ್ಯಾಮ್ರಾಗೋಸ್ಕರ ತುಂಬಾ ಫೋನ್ಸ್ ನ ತಗೊಳ್ತಾರೆ. ಸೊ ಈ ಸರ್ತಿ ನಥಿಂಗ್ ಏನೆಲ್ಲ ಮಾಡಿದೆ ಅಂತ ನೋಡೋಣ. ಇನ್ನು ಸೆಲ್ಫಿನಲ್ಲಿ ಕೂಡ ಸೇಮ್ ಅದೇ 32 ಮೆಗಾ ಪಿಕ್ಸೆಲ್ ನ ಪಂಚ್ ಹೋಲ್ ಸೆಲ್ಫಿನ ಕೊಡ್ತಾ ಇದ್ದಾರೆ. ಸೊ ಬಾಕಿ ಕ್ಯಾಮ್ರಾದಲ್ಲಿ AI ನಲ್ಲಿ ಇವರು ತುಂಬಾ ಚೇಂಜಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆಪಲ್ ಜೊತೆ ಎಲ್ಲರೂ ತುಂಬಾ ಕಂಪಾರಿಸನ್ ಮಾಡ್ತಾರೆ, ಗೂಗಲ್ ಫೋನ್ಸ್ ಜೊತೆ ತುಂಬಾ ಕಂಪಾರಿಸನ್ ಮಾಡ್ತಾರೆ. ಸೊ ಆ ಲೆವೆಲ್ ಥಿಂಕ್ ಮಾಡ್ತಿದ್ದಾರೆ. ನೋಡೋಣ ಯಾವ ರೀತಿ ಇಮೇಜ್ ಪ್ರೊಸೆಸಿಂಗ್ ಎಲ್ಲ ಇರುತ್ತೆ ಅಂತ ನೋಡ್ಬೇಕು. ಸೊ ನಾನ್ ತುಂಬಾ ಎಕ್ಸೈಟೆಡ್ ಇದೀನಿ ಗುರು. ಲಾಸ್ಟ್ ಟೈಮ್ ನಥಿಂಗ್ ಫೋನ್ ನಾನು ಕವರ್ ಮಾಡಕ್ ಆಗಿಲ್ಲ, ಯೂಸ್ ಮಾಡಿದೆ ಬಟ್ ರಿವ್ಯೂ ಮಾಡಕ್ ಆಗಿಲ್ಲ. ಸೊ ಎಸ್ ನೋಡೋಣ
ನೋಡೋಣ ಈ ಸರ್ತಿ ಡೆಫಿನೆಟ್ಲಿ ನಾನು ಪ್ರೀ ಬುಕಿಂಗ್ ಏನೇ ಇರ್ಲಿ ಗುರು ತಗೊಂಡ್ತೀನಿ. ಆದ್ರೆ ಕೊನೆದಾಗಿ ಪ್ರೈಸಿಂಗ್ ಏನ್ ಆಗದ್ ಗುರು ಲೀಕ್ಸ್ ಗಳ ಪ್ರಕಾರ ಅಲ್ಲ ಸದ್ಯಕ್ಕೆ OnePlus 11R ಆಗಿರ್ಲಿ, ಐಕು 9 Pro ಮತ್ತೆ ಇನ್ನಿತರ ಮಾರ್ಕೆಟ್ ಅಲ್ಲಿ ಫೋನ್ಸ್ ಗಳು ಆಲ್ಮೋಸ್ಟ್ ಇದು 45,000 ಹತ್ರ ಇದೆ. ಸೊ ಇದೇ ಫೋನ್ಸ್ ಗಳಿಗೆ ಇದು ಕಾಂಪಿಟೇಟ್ ಮಾಡಕ್ಕೆ ಎಂಟ್ರಿ ಹೊಡಿತಾ ಇದೆ. ಸೊ ಮತ್ತೊಂದು ಸ್ಪೆಷಲ್ ಫೋನ್ ಅದು ಐಕು ಕಡೆಯಿಂದ ಐಕು Z7 Pro ಕೂಡ ಬರ್ತಾ ಇದೆ. ಇದು ಕೂಡ ಆಲ್ಮೋಸ್ಟ್ 45,000 ಹತ್ರ. ಅದು ಜುಲೈ 4 ಲಾಂಚ್ ಆಗ್ತದೆ. ನಥಿಂಗ್ ಫೋನ್ ಇದೇ 11ನೇ ಜುಲೈಗೆ ಆಫೀಸಿಯಲ್ ಆಗಿ ಲಾಂಚ್ ಆಗ್ತಿದೆ. ಇನ್ನು ವೇರಿಯಂಟ್ಸ್ ಅಲ್ಲಿ ಕೂಡ ಸೇಮ್ ಅದೇ 8 128 ಮತ್ತು 256GB ವೇರಿಯಂಟ್ಸ್ ನ ಅವೈಲೇಬಲ್ ಮಾರ್ಕೆಟ್ ಅಲ್ಲಿ ತಗೊಂಡ್ ಬರ್ತಾರೆ. ಸೊ ಜಾಸ್ತಿ ಇವ್ರ ಸೇಲ್ಸ್ ಎಲ್ಲ ಇಂಡಿಯಾದಲ್ಲ ಇದೆ. ಸೊ ಆಪ್ಷನ್ಸ್ ಇದನ್ನೇ ಇಡ್ಲೇಬೇಕು. ಒಟ್ಟಾರೆ ನಥಿಂಗ್ ಫೋನ್ 2 ಏನಿದೆ ಸೊ ಈ OnePlus ಮತ್ತು ಈ ಪಿಕ್ಸೆಲ್ ಸೀರೀಸ್ ನ ಫೋನ್ಸ್ ಗಳಿಗಿಂತ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಬರುತ್ತೆ. ಡೆಫಿನೆಟ್ಲಿ ಇಂಡಿಯನ್ ಮಾರ್ಕೆಟ್ ನ ಇವರು ಜಾಸ್ತಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಕ್ರೇಜಿ ಥಿಂಕ್ ಅಂತಂದ್ರೆ ಮೇಡ್ ಇನ್ ಇಂಡಿಯಾ ನಥಿಂಗ್ ಫೋನ್ 2 ಕೂಡ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಸೊ ಇದೇ ಒಂದು ಇಂಟ್ರೆಸ್ಟಿಂಗ್ ಥಿಂಕ್ ಅಂತ ಅನಿಸ್ತು. ಸೊ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ಪ್ರೈಸ್ ರೇಂಜ್ ಬಂದ್ರೆ ಚೆನ್ನಾಗಿರುತ್ತೆ, ಇದರಲ್ಲಿ ಫೀಚರ್ಸ್ ಇನ್ನು ಏನ್ ಆಡ್ ಆಗಬೇಕಾಗಿತ್ತು, ಮತ್ತೆ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಏನಕ್ಕೆ ಇದು ಸ್ಪೆಷಲ್ ಆಗಿದೆ, ಮತ್ತು ಬಾಕಿ OnePlus ಕರೆಂಟ್ ಮಾರ್ಕೆಟ್ ಅಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ, ಮತ್ತೆ ನಥಿಂಗ್ ಫೋನ್ 2 ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಸೊ ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಮಾಡಿ. ಫಾರ್ ಶೋರ್ ನಾನು 100% ಈ ಫೋನ್ ನ ಪರ್ಚೇಸ್ ಮಾಡಿ ರಿವ್ಯೂ ಮಾಡೇ ಮಾಡ್ತೀನಿ. ಕಮೆಂಟ್ ಮಾಡಕ್ಕೆ ಮರಿಬೇಡಿ. ಚಾನಲ್ ಹೊಸದಾಗಿ ಬಂದಿರಲ್ಲ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸಿಗೋದ್ರಲ್ಲಿ ನಮಸ್ಕಾರ.